ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 21. ನಾವು ನಮ್ಮ ತೋಟದಲ್ಲಿ ಗೊಬ್ಬರ ಹಾಕಬೇಕಾದ್ರೆ ಸ್ವಲ್ಪ ಅಡಿಕೆ ಗಿಡಗಳನ್ನ ನೋಡಿದ್ವಿ. ಯಾವ ಥರ ಅಡಿಕೆ ಗಿಡ ಅಂದರೆ, ಅಡಿಕೆ ಹಣ್ಣು ಬಿದ್ದು ಹುಟ್ಟಿರುತ್ತಲ್ಲ ಸಣ್ಣ ಸಣ್ಣ ಗಿಡ, ಅವು. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಸಣ್ಣ ಸಣ್ಣ ಗಿಡಗಳೆಲ್ಲ ಇದ್ದಾವೆ. ಇವನ್ನ ಇಲ್ಲೇ ಬಿಟ್ಟರೆ ಏನಾಗುತ್ತೆ ಅಂದರೆ ಹಾಳಾಗೋಗುತ್ತೆ. ಅವರು ಅಡಿಕೆ ಕೊಯ್ಯೋರು ಚೆನ್ನಾಗಿ ಆಯ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಇವಾಗ ಹುಟ್ಟುಬಿಟ್ಟಿದೆ. ಇದನ್ನು ಸುಮ್ಮನೆ ಹಾಳು ಮಾಡೋಕ್ಕೂ ಮನಸ್ಸಿಲ್ಲ. ಅದಕ್ಕೆ ನಾವು ಇವತ್ತು ಇದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಬುಟ್ಟಿಗೆ ನೆಟ್ಟು, ಬುಟ್ಟಿಗೆ ಮಣ್ಣು ತುಂಬಿಸಿ, ಆಮೇಲೆ ಗಿಡ ನೆಟ್ಟು ಬೆಳೆಸ್ಬಿಟ್ಟು ಆಮೇಲೆ ಮತ್ತೆ ಮಣ್ಣಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇವು ಗಿಡಗಳನ್ನ ಕಿತ್ಕೊಂಡು ಹೋಗೋಕ್ಕೆ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಯಾವ ಥರ ಕಿತ್ಕೊಂಡು ಹೋಗ್ತೀವಿ, ಹೇಗೆ ಏನು ಅನ್ನೋದನ್ನ ತೋರಿಸ್ತೀನಿ. ಈ ಅಡಿಕೆ ಗಿಡನ ಹೇಗೆ ಕೀಳ್ಬೇಕಂದ್ರೆ, ಮೇಲಿಂದ ಹಿಡ್ಕೊಂಡು ಎಳಿಬಾರ್ದು. ಏನಾಗುತ್ತೆ ಅಂದರೆ ಕಟ್ಟಾಗುತ್ತೆ. ಈ ಅಡಿಕೆ ಹಣ್ಣು ಬಿದ್ದಿರುತ್ತಲ್ಲ, ಹಣ್ಣಿಂದ ಈ ಗಿಡ ಹುಟ್ಟಿರುತ್ತೆ. ಆ ಹಣ್ಣು ಪೂರ ಕರ್ಗಿರಲ್ಲ, ಅದು ಕೂಡ ಈ ಗಿಡದ ಜೊತೆ ಅಂಟ್ಕೊಂಡಿರುತ್ತೆ ಸೀಡ್ಸು. ಹಾಗಾಗಿ ಇದನ್ನು ಆ ಕಡೆಯಿಂದ ಬೆರಳು ಹಾಕ್ಬಿಟ್ಟು ಎಡಿಯಿಂದ ಅದನ್ನು ಸೇರಿಸಿ ಸಮೇತ ಎತ್ತಬೇಕು. ಇಲ್ಲ ಒಂದು ಕಡ್ಡಿಯಿಂದನೋ ಇಲ್ಲ ಏನಾದರೂ ಒಂದು ವಸ್ತುವಿಂದ ಇದನ್ನು ಅಡಿಯಿಂದ ಸಮೇತ ಎತ್ತಬೇಕು. ಇದೆರಡು ಏನಾರು ಸಪ್ರೇಟ್ ಆಯಿತು ಅಂದರೆ ಗಿಡ ಬರಲ್ಲ, ಕಿತ್ತರೂ ಕೂಡ ವೇಸ್ಟ್. ಹಾಗಾಗಿ ಇದೇ ಥರ ಗಿಡಗಳು ನಮ್ಮ ತೋಟದಲ್ಲಿ ಎಷ್ಟು ಹುಟ್ಟಿದ್ವು ಅಂದರೆ ನೋಡಿ, ಬಕೆಟ್ ಪೂರ ತುಂಬೋಗಿದೆ. ಏನಿಲ್ಲ ಅಂದರೆ ಈ ಬಕೆಟಲ್ಲಿ ಹೆಚ್ಚು ಕಡಿಮೆ 50 ಗಿಡಗಳು ಇದ್ದಾವೆ. ಇದನ್ನೆಲ್ಲ ಕಿತ್ಕೊಂಡು ಹಾಕ್ತಿದ್ದಂಗೆ ಈಗ ಸೀದಾ ಮನೆಗೆ ಹೋಗಿ ಗಿಡಗಳನ್ನ ನೆಡೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಹೊರಟೆ. ಮನೆಗೆ ಹೋಗ್ತಿದ್ದಂಗೆ ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ, ನಮ್ಮ ಊರಲ್ಲಿ ನಮ್ಮ ಕೆರೆ ಮತ್ತು ಒಂದು ಗೌರ್ನಮೆಂಟ್ ಕೆರೆ ಇದೆ. ಅದಕ್ಕೂ ಇದಕ್ಕೂ ಮಧ್ಯೆ ಒಂದು ರೋಡ್ ಮಾಡಿದ್ದೀವಿ, ಏರಿ. ಆ ಏರಿ ಬಂದು ಆಲ್ರೆಡಿ ಅರ್ಧ ಕುಸ್ತೋಗಿದೆ. ಬನ್ನಿ ಯಾವ ಥರ ಕುಸ್ತಿದೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಏರಿ ಅಂದರೆ ರೋಡು. ಆ ಕಡೆ ಈ ಕಡೆ ಕೆರೆಗೂ ಮಧ್ಯೆ ಒಂದು ರೋಡ್ ಮಾಡಿರೋದು. ಈ ಕಡೆ ನಮ್ಮದು ಕೆರೆ ಪ್ರೈವೇಟು, ಈ ಕಡೆ ಗೌರ್ನಮೆಂಟಿಂದು. ನೋಡಿ, ಈ ಏರಿ ಇದೆಯಲ್ಲ ಎಲ್ಲ ಕುಸ್ತಿ ಈ ನೀರು ಮತ್ತು ಮಳೆ ಜಾಸ್ತಿ ಆಗಿರೋದ್ರಿಂದ ಕೆರೆ ತುಂಬಿರೋ ಕಾರಣ ಜಲ ಇದ್ದಿದ್ದು ಈ ಕಡೆ ಬರೋಕ್ಕಾಗ್ದಲೇ ಮಣ್ಣು ಸಮೇತ ಸೇರಿಸಿ ಕುಸ್ತಿ ಈ ಕಡೆ ಸೈಡು ಕೆಳಗಿಂದ ಹರಿತಾ ಇದೆ. ಹಾಗಾಗಿ ಇದು ಬಂದು ಕುಸ್ತೋಗಿದೆ. ನಾವು ಇದನ್ನು ಗ್ರಾಮ ಪಂಚಾಯತಿಗೆಲ್ಲ ತೋರಿಸಿದ್ವಿ, ಹೇಳಿದ್ವಿ. ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಹೋದ್ರು PDO ಎಲ್ಲ. ಇದಕ್ಕೆ ಏನಾದ್ರು ಒಂದು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳ್ಬಿಟ್ಟು 2 ದಿವಸ ಆದರೆ ಇನ್ನೂ ಅವ್ರ ಪತ್ತೇನೇ ಇಲ್ಲ. ನಮ್ಮ ಹಳ್ಳೀಲಿ ಏನು ಸಿಗುತ್ತೋ ಏನು ಸಿಗಲ್ವೋ ಗೊತ್ತಿಲ್ಲ. ನೆಮ್ಮದಿ ಮಾತ್ರ 100% ಸಿಗುತ್ತೆ. ಯಾವಾಗಲೂ ಕೂಡ ಪೀಸ್ ಆಗಿರ್ಬೋದು. ಅದರ ಮಧ್ಯದಲ್ಲಿ ಈ ಥರ ಸಣ್ಣ ಸಣ್ಣ ತೊಂದರೆ ಬಂದೇ ಬರುತ್ತೆ. ಹಾಗಾಗಿ ಹಳ್ಳಿಕ್ಕಿಂತ ಬೆಸ್ಟ್ ಜಾಗ ಯಾವುದೂ ಇಲ್ಲ. ಇವಾಗ ಗಿಡ ಕಿತ್ಕೊ ಬಂದಿದ್ನಲ್ಲ, ಅದನ್ನು ನೆಡೋಣ. ಹೇಗೆ ನೆಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ನಮ್ಮ ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆ ಹತ್ರ ಸ್ವಲ್ಪ ಮಣ್ಣಿತ್ತು. ಆ ಮಣ್ಣೆಲ್ಲ ಹಕ್ಕೋಬಿಟ್ಟು ಬಿಡಿಸ್ಕೊಂಡೆ, ಪುಡಿ ಥರ ಮಾಡಿಕೊಂಡೆ. ಈ ಮಣ್ಣ ನೋಡಿ, ಕವರ್ಗಳಿದೆ. ಇದು ಬಂದು ನಾವು ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಎಲ್ಲ ಕಾಫಿ ಗಿಡಕ್ಕೆ, ಮೆಣಸಿಗೆಲ್ಲ ಸ್ಪ್ರೇ ಮಾಡ್ತೀವಲ್ಲ, ಆ ಕವರ್ಗಳು. ಇದನ್ನು ಕಾಫಿ ತೋಟದಲ್ಲೆಲ್ಲ ಎಸೆದ್ರೆ ನಮಗೆ ಪೊಲ್ಯೂಷನ್ ಆಗುತ್ತೆ, ಸುಟ್ಟರೂ ಕೂಡ ಪೊಲ್ಯೂಷನ್ ಆಗುತ್ತೆ. ಹಾಗಾಗಿ ಇದನ್ನು ಎಸ್ತಿಲ್ಲ, ಇದನ್ನು ರೀಸೈಕಲ್ ಮಾಡ್ಕೊತಿದ್ದೀವಿ. ಹೇಗೆ ಅಂತ ತೋರಿಸ್ತೀನಿ. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಇದರೊಳಗೆ ಮಣ್ಣು ತುಂಬಿಸಿ ಇದರೊಳಗೆ ಗಿಡ ನೆಡೋಣ ಅಂತ. ಇದಕ್ಕೆ ಮತ್ತೆ ಏರ್ ಪಾಸ್ ಹಾಕಿ, ಮತ್ತು ಏನಾದ್ರು ಮಣ್ಣಲ್ಲಿ ಏನಾದ್ರು ಜಾಸ್ತಿ ಶೀತ ಆದರೆ ನೀರು ಇದ್ದಿದ್ದು ಮತ್ತು ಬೇರು ಕೂಡ ಆಚೆಗೆ ಬರಲಿ ಅಂತ ಹೇಳ್ಬಿಟ್ಟು ತೂತ ಮಾಡಿದ್ದೀನಿ ಪಂಚಿಂದ. ನೋಡಿ, ಅಲ್ಲೇ ತೂತ ಹೇಗೆ ಕಾಣುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು. ಅದ್ರ ಜೊತೆಗೆ ನಾನೊಂದು 5-6 ಅಡಿಕೆ ಗಿಡನ ಕೂಡ ನೆಟ್ಟಿದ್ದೀನಿ, ಮಣ್ಣು ತುಂಬಿ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಥರ ಮಾಡಿದ್ದೀನಿ. ಇದೇ ಥರ ಪ್ರತಿಯೊಂದು ಗಿಡ ಕೂಡ ನಾನು ಈಗ ತುಂಬಿಸ್ತಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲ ಗಿಡಗಳನ್ನೂ ಕೂಡ ತುಂಬಿಸಿ ಬುಟ್ಟಿ ಒಳಗೆ ನೆಟ್ಟಾಯಿತು. ನೋಡಿ, ಇಲ್ಲಿ ಎಷ್ಟು ಗಿಡ ತುಂಬಿಸಿದ್ದೀನಿ. ಏನಿಲ್ಲ ಅಂದ್ರೆ ಒಂದು 50 ಗಿಡಗಳ ಅಡಿಕೆ ಗಿಡಗಳನ್ನ ನಾನು ಮಣ್ಣು ತುಂಬಿಸಿ ಗಿಡಗಳನ್ನ ನೆಟ್ಟಿದ್ದೀನಿ. ಇದನ್ನು ನಾವು ತೋಟದಲ್ಲೇ ಬಿಟ್ಟಿದ್ರೆ ಹಾಳೋಗ್ಬಿಡೋದು. ಈ ಅಡಿಕೆ ಗಿಡಗಳನ್ನ ಯಾವಾಗ ಕೀಳ್ಬೇಕಂದ್ರೆ, ನಾವು ಮಳೆಗಾಲದಲ್ಲಿ ಕೀಳ್ತೀವಿ. ಸ್ವಲ್ಪ ಮಳೆ ಸ್ಟಾರ್ಟಿಂಗ್ ಇರುತ್ತಲ್ಲ ಆವಾಗ ಹುಟ್ಟಿದ್ರೆ. ಬೇಸಿಗೆಗಾಲದಲ್ಲಿ ಕೀಳಬಾರ್ದು, ಬೇಸಿಗೆಗಾಲದಲ್ಲಿ ಬರಲ್ಲ, ಸದೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಇದ್ರ ಜೊತೆ ನಾವು ಇನ್ನೂ ಬೇರೆ ಬೇರೆ ಗಿಡಗಳನ್ನೂ ಮಾಡಿದ್ದೀವಿ. ಸಿಲ್ವರ ಗಿಡ ಇದೆ ಸ್ವಲ್ಪ, ಅದನ್ನು ಕೂಡ ರೀಸೆಂಟ್ ವಿಡಿಯೋದಲ್ಲಿ ಹಾಕಿದ್ದೆ. ಮತ್ತು ಅದ್ರ ಜೊತೆಗೆ ನಮ್ಮಮ್ಮ ಸ್ವಲ್ಪ ಹೂವಿನ ಗಿಡನ ಕೂಡ ತುಂಬಿಸಿಟ್ಟಿದ್ದಾರೆ, ಅದು ಕೂಡ ಕಾಣ್ತಾ ಇದೆ. ಇವತ್ತು ನಮ್ಮ ಕೆಲಸ ಬಂದು ಇಷ್ಟಕ್ಕೆ ಮುಗೀತು. ಕಂಟಿನ್ಯೂ ಡೇ 22 ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಮಾರ್ನಿಂಗ್ ಡೇ 22. ಬನ್ನಿ ನಾವು ಇವತ್ತಿನ ಕೆಲಸ ಏನು ಮಾಡ್ತೀವಿ ಅನ್ನೋದನ್ನ ಶುರು ಮಾಡೋಣ. ಕಾಫಿ ತೋಟದಲ್ಲಿ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಅದನ್ನೆಲ್ಲ ಮಾಡ್ಸೋಣ ಅಂದರೆ ಈ ಗಾಳಿ ಮಳೆ ಬೇರೆ ಶುರು ಆಗಿದೆ. ಹಾಗಾಗಿ ತೋಟದ ಕೆಲಸ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ.
ಕಾರ್ ನಿಲ್ಸೋಕ್ಕೆ ಅಂತ ಶೆಡ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಕೆಳಗೆ ಫ್ಲೋರಿಂಗ್ ಎಲ್ಲ ಹಾಕಬೇಕಿತ್ತು. ಹಾಗಾಗಿ ಇವತ್ತು ಗಾರೆ ಕೆಲಸದವ್ರು ಬಂದಿದ್ದಾರೆ. ಅವ್ರು ಬರ್ತಿದ್ದಂಗೆ ಫಸ್ಟ್ ಮಾಡಿದ ಕೆಲಸ ಏನಂದರೆ, ಇಲ್ಲಿ ಮಣ್ಣು ತುಂಬಿಸಿದ್ವಲ್ಲ ಇದನ್ನೆಲ್ಲ ಲೆವೆಲ್ಲಾಗಿ ಮಾಡಿಕೊಂಡ್ರು. ಅದನ್ನು ಲೆವೆಲ್ ಮಾಡ್ತಿದ್ದಂಗೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಜನ ಸ್ವಲ್ಪ ಜಲ್ಲಿ ಕೂಡ ಹಾಕ್ತಾ ಬಂದರು. ದಪ್ಪ ಜಲ್ಲಿ ಹಾಕ್ತಿರೋದವರು. ದಪ್ಪ ಜಲ್ಲಿ ಎಲ್ಲ ಹಾಕಿ ಮುಗಿತಿದ್ದಂಗೆ ಅವರು ಸಣ್ಣ ಜಲ್ಲಿನ ಎಲ್ಲ ಕಲ್ಸ್ಕೊಂಡ್ರು. ಯಾಕಂದರೆ ದಪ್ಪ ಜಲ್ಲಿ ಹಾಕಿದ್ಮೇಲೆ ಅದ್ರ ಮೇಲೆ ಸಣ್ಣ ಜಲ್ಲಿನ ಕಾಂಕ್ರೀಟ್ ಕಲಿಸ್ಬಿಟ್ಟು ಹಾಕಿ ಲೆವೆಲ್ನ ಮಾಡ್ತಾರೆ. ಯಾಕಡೆ ವಾಟ ಬೇಕು ಏನು ಬೇಕು ಇವ್ರು ಇದನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ತೋಟದ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದೆ. ತೋಟಕ್ಕೆ ಬರ್ತಿದ್ದಂಗೆ ತೋಟದಲ್ಲಿ ಒಂದು ಸಿಲ್ವರ್ ಮರದ ರೆಕ್ಕೆ ಮುರ್ಕೊಂಡು ಬಿದ್ದುಬಿಟ್ಟಿತ್ತು. ತುಂಬ ಬೇಜಾರಾಗಿತ್ತು ಇದನ್ನು ನೋಡಿ. ಗಿಡದ ರೆಕ್ಕೆ ಎಲ್ಲ ಹೋಗಿದ್ಯಾ, ಕಾಫಿ ಎಲ್ಲ ಉದುರಿದ್ಯಾ ಅಂತ ಹೇಳ್ಬಿಟ್ಟು. ಹಂಗೆ ಇದನ್ನು ನೋಡ್ತಿದ್ದಂಗೆ ಯಾವುದೇ ಥರ ತೊಂದರೆ ಏನೂ ಆಗಿರಲಿಲ್ಲ. ಹಾಗಾಗಿ ಇದನ್ನೆಲ್ಲ ಎಳೆದ್ಬಿಟ್ಟು ಇದನ್ನೆಲ್ಲ ಕಡ್ದು ಸಾವರಿ ಹಾಕಿದ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಆ ಸಣ್ಣ ಜಲ್ಲಿ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡಾದ ನಂತರ ಅದ್ರ ಪಕ್ಕ ಗೋಡೆ ಕಟ್ಟಿದ್ವಲ್ಲ ಅದು ಕೂಡ ಸಾರಣೆ ಉಳಿದಿತ್ತು. ಅದು ಕೂಡ ಸಾರಣೆ ಮಾಡ್ತಾಯಿದ್ರು. ಮತ್ತು ಇದು ಕೂಡ ಕೆಳಗೆ ಹಾಕಿರೋ ಜಲ್ಲಿ ಕೂಡ ಸ್ವಲ್ಪ ಗಟ್ಟಿಯಾಗಿತ್ತು. ಹಾಗಾಗಿ ಯಾವುದೇ ಥರ ಫಾಲ್ಟ್ ಏನು ಬರಲಿಲ್ಲ. ಅವ್ರು ಅದನ್ನೆಲ್ಲ ಮಾಡಿ ಮುಗಿತಿದ್ದಂಗೆ ಇದಕ್ಕೆ ಸ್ವಲ್ಪ ತಿಳಿನ ಹುಯ್ತಾರೆ. ಯಾಕಂದರೆ ಎಲ್ಲವೂ ಮಾಡಿರೋದು ಒಂದು ಲೆವೆಲಾಗಿ ಕಾಣಬೇಕಲ್ಲ ನೀಟಾಗಿ. ಹಾಗಾಗಿ ನೋಡಿ ತಿಳಿ ಹೇಗೆ ಮಾಡ್ತಾರೆ ಅಂದರೆ, ನೀರಿಗೆ ಸಿಮೆಣ್ಣ ಹಾಕಿ ಕಲಿಸ್ಬಿಟ್ಟು ಅದನ್ನು ಇದ್ರ ಮೇಲೆ ಉಯ್ದುಬಿಟ್ಟು ಗಾರೆ ಚಕ್ಕೆಯಲ್ಲಿ ಉಜ್ತಾ ಇದ್ದಾರೆ. ಈಗ ಮಾಡಿದ್ರೆ ಈಗ ಅವರು ಗಾರೆ ಹಾಕಿದಾರಲ್ಲ ಅದು ಕಿತ್ತಿ ಬರೋದಿಲ್ಲ. ಮತ್ತು ಒಂದು ಲೆವೆಲ್ ಕೂಡ ಇರುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಅವ್ರು ಕೂಡ ಇವತ್ತು ಬೆಳಗಿಂದ ಸಂಜೆ ತನಕ ಎಲ್ಲ ಕೆಲಸ ಕೂಡ ಮಾಡಿ ಮುಗಿಸಿದ್ರು. ಇದಾಗ್ತಿದ್ದಂಗೆ ಇವತ್ತಿಗೆ ನಮ್ಮ ಕೆಲಸ ಕೂಡ ಬೇರೆ ಏನೂ ಇರಲಿಲ್ಲ. ಹಾಗಾಗಿ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಇನ್ನೂ ಕೂಡ ಈ ವಿಡಿಯೋ ಮುಗಿದ ಮೇಲೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಇನ್ನೂ ನಮ್ಮ ಅಕೌಂಟ್ನ ಕೂಡ ಯಾರ್ಯಾರು ಫಾಲೋ ಮಾಡಿಲ್ವೋ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.